ರಾತ್ರಿ ಎಲ್ಲ ನನಗೆ ಉಪವಾಸ ಗೆಡವಿದ್ದಾರೆ, ರಾತ್ರಿ ಎಲ್ಲ ಊಟ ಕೊಟ್ಟಿಲ್ಲ, ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ನ್ಯಾಯಾಧೀಶರ ಎದುರು. ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ರಾತ್ರಿ ಎಲ್ಲ ನನಗೆ ಉಪವಾಸ ಇಟ್ಟಿದ್ರು, ಊಟ ಕೊಟ್ಟಿಲ್ಲ, ನನಗೆ ಇಡೀ ರಾತ್ರಿ ಅಲೆದಾಡಿಸಿದ್ದಾರೆ, ಕಾರ್ನಲ್ಲಿ ಸುತ್ತಾಡಿಸಿದ್ದಾರೆ ಅಂತ ಹೇಳಿ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಸಿಟಿ ರವಿ ಅವರು ಮಾಡಿರುವಂತಹದ್ದು. ತಡರಾತ್ರಿ ಬಂಧನದ ನಂತರ ಏನೆಲ್ಲ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಪೊಲೀಸರ ವರ್ತನೆಯ ಬಗ್ಗೆ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಇಡೀ ರಾತ್ರಿ ಸುತ್ತಾಡಿಸಿದ್ರು, ಮತ್ತೊಂದು ಕಡೆ ಊಟ ಕೊಟ್ಟಿಲ್ಲ, ಕೇಸ್ನ ಬಗ್ಗೆ ನನಗೆ ಮಾಹಿತಿ ಕೊಡುವ ವಿವರಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿಲ್ಲ ಅಂತ ಹೇಳಿ ಸಾಲು ಸಾಲು ಆರೋಪವನ್ನ ಪೊಲೀಸರ ವಿರುದ್ಧ ಮಾಡ್ತಾ ಇದ್ದಾರೆ. 0 FIRಗೆ ಮನವಿಯನ್ನ ಮಾಡಿದೆ ಸಿಟಿ ರವಿ ಅವರ ಮಾತು. ಆದರೂ ಕೂಡ ಪೊಲೀಸರು FIR ಅನ್ನ ದಾಖಲು ಮಾಡಿದ್ದಾರೆ. ರಾತ್ರಿ ಎಲ್ಲ ನನ್ನನ್ನು ಉಪವಾಸಗೆಡವಿದ್ರು, ನನಗೆ ಊಟಕ್ಕೆ ಕೊಟ್ಟಿರಲಿಲ್ಲ, ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಗಿದೆ ಅಂತ ಹೇಳಿ ಸಿಟಿ ರವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಯಾವುದೇ ವ್ಯಕ್ತಿಯ ಬಂಧನವಾದ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕು. ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಮೊದಲ ಪ್ರಶ್ನೆ ಇದಾಗಿರುತ್ತೆ, ಪೊಲೀಸರು ಹೊಡೆದ್ರ, ಪೊಲೀಸರ ವರ್ತನೆ ಹೇಗಿತ್ತು ಅಂತ ಹೇಳಿ. ನ್ಯಾಯಾಧೀಶರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ತಡರಾತ್ರಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಸಿಟಿ ರವಿ ಅವರು ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಅಳಲನ್ನ, ತಮ್ಮ ನೋವನ್ನ ನ್ಯಾಯಾಧೀಶರ ಎದುರು ತೋಡಿಕೊಳ್ತಾ ಇದ್ದಾರೆ. ಮಿನಿಸ್ಟರ್ ಮೇಲೆ ಕೇಸ್ ಮಾಡಿಲ್ಲ, 0 FIRಗೆ ಮನವಿ ಮಾಡಿದ್ದೆ, ಅದನ್ನು ಕೂಡ ಪೊಲೀಸರು ಕನ್ಸಿಡರ್ ಮಾಡಲಿಲ್ಲ. ಆದರೂ ಕೂಡ ಪೊಲೀಸರು ನನ್ನ ವಿರುದ್ಧ FIR ದಾಖಲು ಮಾಡಿದ್ದಾರೆ, ನಾನು ಬೇಲೆಬಲ್ ಕೇಸ್ಗಳನ್ನ ಹಾಕಿದ್ದಾರೆ, ಇದೊಂದು ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮಿನಿಸ್ಟರ್ ಮೇಲೆ ಯಾಕೆ ಕೇಸ್ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅಪರಾಧ ಅಲ್ವಾ ಅಂತ ಹೇಳಿ ಸಿಟಿ ರವಿ ಅವರು ಪ್ರಶ್ನೆ ಮಾಡ್ತಾ ಇರುವಂತಹದ್ದು. ನಾನು ಪ್ರತಿ ದೂರನ್ನ ಕೊಟ್ಟರೂ ಕೂಡ ಪೊಲೀಸರು ಸ್ವೀಕರಿಸಿಲ್ಲ, 2.5 ಗಂಟೆ ಯಾವ ನಾಯಕನನ್ನು ಕೂಡ ಒಳಗೆ ಬಿಟ್ಟಿಲ್ಲ. ಜಡ್ಜ್ ಎದುರು ಸಿಟಿ ರವಿ ಪ್ರಸ್ತಾಪಿಸ್ತಾ ಇರುವಂತಹ ವಿಷಯಗಳಿವು, ಸಿಟಿ ರವಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಿದು. ತಡರಾತ್ರಿ ಆದಂತಹ ಬೆಳವಣಿಗೆಗಳ ಬಗ್ಗೆ ವಿವರಿಸಿದ ನಂತರ ಈಗ ಮತ್ತಷ್ಟು ವಿವರಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಮಿನಿಸ್ಟರ್ ಮೇಲೆ ಯಾಕೆ ಕೇಸ್ ಮಾಡಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅಪರಾಧ ಅಲ್ವಾ ಅಂತ ಹೇಳಿ ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡ್ತಾ ಇರುವಂತಹದ್ದು. ನಾನು ದೂರನ್ನ ಕೊಟ್ಟೆ, ಆದರೂ ಕೂಡ ಪೊಲೀಸರು ದೂರನ್ನ ಸ್ವೀಕರಿಸಲಿಲ್ಲ, 2.5 ಗಂಟೆ ಯಾವ ನಾಯಕರನ್ನು ಕೂಡ ಒಳಗೆ ಬಿಟ್ಟಿಲ್ಲ ಅಂತ ಹೇಳಿ ಜಡ್ಜ್ ಎದುರು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಜೊತೆಗೆ 0 FIRಗೆ ನಾನು ಮನವಿಯನ್ನ ಮಾಡಿಕೊಂಡೆ, ಆದರೂ ಕೂಡ ನನ್ನ ಮೇಲೆ FIR ಅನ್ನ ದಾಖಲಿಸಿದ್ದಾರೆ. ಲೈಂಗಿಕ ಕಿರುಕುಳ, ಮಹಿಳೆಯ ಘನತೆಗೆ ಧಕ್ಕೆ ತಂದಂತಹ ಕೇಸ್ಗಳನ್ನ ಹಾಕಿದ್ದಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಸಿಟಿ ರವಿ ಅವರು ಮಾಡ್ತಾ ಇರುವಂತಹದ್ದು. ಸಿಟಿ ರವಿ ಅವರು ಹೇಳ್ತಾ ಇರುವಂತಹ ಅಂಶಗಳನ್ನ, ಅವರು ಕೋಟ್ ಮಾಡ್ತಾ ಇರುವಂತಹ ವಿಚಾರವನ್ನ ನ್ಯಾಯಾಧೀಶರು ದಾಖಲಿಸಿಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.